ಯಾರು ಇವ್ರಿಗೆ ಮೆಸೇಜ್ ನಮ್ಗೆ ಹೇಳ್ಬೇಕಲ್ಲ, ಈ ರೀತಿ ಇಂತ ಡಾಕ್ಯುಮೆಂಟ್ಸ್ ತರಬೇಕು, ಇದರ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಡೈಲಿ ಆಕ್ಟಿವೇಟ್ ರೀ. ನಾನು 2 ಲೋನ್ ತಗೊಂಡಿದ್ದೀನಿ. ದಿನಕ್ಕೆ 4,000 EMI ಕಟ್ತಾ ಇದ್ದೀನಿ. ದಿನಕ್ಕೆ 10 ಲಕ್ಷ ರಿನ್ಯೂವಲ್, ಕೋಟ್ಯಾಂತರ ರೂಪಾಯಿ ನಾನು ವ್ಯವಹಾರ ಮಾಡಿದ್ದೀನಿ 10 ವರ್ಷದಿಂದ. ಇದರಲ್ಲಿ ಇವತ್ತಿಲ್ಲಿ ಕರೆಸ್ಬಿಟ್ಟು ಅವಮಾನ ಮಾಡಿ ಕಳ್ಸೋತಾರ. ನೀವು ಎಲಿಜಿಬಲ್ ಇಲ್ಲ ಅಂತ ಕಳ್ತಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡಬೇಕು? ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೋ ಗೊತ್ತಿಲ್ಲ, ಬರ್ತೀವಿ. ಇದಕ್ಕೆಲ್ಲ ಇವ್ರು ಉತ್ತರ ಕೊಡಬೇಕು. ಇಲ್ಲಿ ಸುಮ್ಮನೆ ಕರ್ಸ್ಬಿಟ್ಟು ನಮ್ದು ಬೇರೆ ಬೇರೆ ಕೆಲಸಗಳು ಬಿಟ್ಟು ದೂರದಿಂದ ಬಂದಿರ್ತಾರೆ. ಬಂದ್ಬಿಟ್ಟು ಇಲ್ಲಿ ಏನು ಅವೈಜ್ಞಾನಿಕವಾಗಿ ಇವ್ರು ಇದೆಲ್ಲ ನಡೆಸ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ಹೇಳ್ಕೊಂಡು ತಿರ್ಗಿದ್ರೆ ಇಲ್ಲಿ ಕೇಳೋರೇ ಇಲ್ವಲ್ಲ, ಹಂಗಾಗಿದೆ ಕತೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕು. ದಿನಕ್ಕೆ 4,000 EMI ಕಟ್ತಾ ಇದ್ದೀನಿ. ಇವ್ರಿಗೆ ಲಕ್ಷಾಂತರ ರೂಪಾಯಿಗೆ ವ್ಯವಹಾರ, ಕೋಟಿ ಗಟ್ಟಲೆ ವ್ಯವಹಾರ ಮಾಡಿದ್ದೀನಿ. 40-50 ಲಕ್ಷ ಲೋನ್ ಕಟ್ತಾ ಇದೀವಿ. ಇದ್ರದ್ದು ಪ್ಲಜ್ ಮಾಡಿದ್ದು ಏನೋ ಬಡ್ಡಿ ದುಡ್ಡು ಕಟ್ತಾ ಇದೀವಿ. ನಮ್ಮಂತವ್ರಿಗೆ ಇವ್ರು ಹಿಂಗೆ ಅವೈಜ್ಞಾನಿಕವಾಗಿ ಏನು ತಿಳಿಸ್ತಾ ಹಿಂಗೆ ಅಕ್ರಮವಾಗಿ ಮಾಡ್ತಾರೆ. ಇದನ್ನ ಧ್ವನಿ ಎತ್ತವ್ರು ಯಾರೋ ಮುಂದಿನ ದಿನದಲ್ಲಿ ಇದೆಲ್ಲ ನೆಕ್ಸ್ಟ್ ಬಾಡಿನಲ್ಲಿ ನಾವು ಕೇಳಬೇಕಾಗತ್ತೆ. ಇದೇ ಆಗ್ಲಿ ಹಿಡಿದ್ರು ಸಂಘದಲ್ಲಿ